ಗಳಿಗೆ ಕಣ್ಣಲ್ಲಿ ಗುಂಡಾಗ್ತಕ್ಕಂಥ ಅಥವಾ ಎನ್ಕೌಂಟರ್ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಇವತ್ತು ನಮ್ಮ ದೇಶದ ಕಾನೂನು ಬಿಗಿಯಲ್ಲಿದ್ದರೂ ಕೂಡ ಅದನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನಾವು ಹಲವು ಪ್ರಕರಣಗಳನ್ನು ನೋಡಿದ್ದೇವೆ. ಅಪರಾಧಿಗಳು ಶಿಕ್ಷೆಯಿಂದ ಹೊರಗೆ ಬಂದಾಗ ಅವರನ್ನು ಮೆರವಣಿಗೆಯಲ್ಲಿ ತಂದು ಅವರಿಗೆ ಗೌರವ ಕೊಡ್ತಕ್ಕಂಥ ಪ್ರಕರಣ, ನೈಜ ಅಪರಾಧಿಗಳನ್ನು ಇವತ್ತು ಮಾಲೆ ಹಾಕಿ ಅವರನ್ನು ಸ್ವೀಕಾರ ಮಾಡತಕ್ಕಂಥ ಪ್ರಕರಣ ನಮ್ಮ ದೇಶದಲ್ಲಿ ಹೆಚ್ಚು ಹೆಚ್ಚು ಆಗ್ತಾ ಇದೆ. ಇದನ್ನು ಪ್ರಥಮವಾಗಿ ನಾನು ಖಂಡಿಸ್ತಾ ಇದ್ದೇನೆ. ನ್ಯಾಯಾಂಗದಲ್ಲಿ ಕೆಲವು ಪೂರಕ ದಾಖಲೆಗಳು ಅಥವಾ ಸಾಕ್ಷ್ಯ ಒದಗಿಸಲು ವಿಫಲವಾದಲ್ಲಿ ಅವರನ್ನು ಖುಲಾಸೆಗೊಳಿಸಿದರೆ ಅಲ್ಲಿ ಹತ್ಯೆಗೀಡಾದಂಥ ಆ ಒಂದು ವ್ಯಕ್ತಿಯನ್ನ ಯಾರು ಕೊಂದರು, ಯಾಕೆ ಶಿಕ್ಷೆ ಆಗಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಇವತ್ತು ನಾವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಇವತ್ತು ಯಾವುದೇ ಒಬ್ಬ ಭಯೋತ್ಪಾದನೆ ಆಗಲಿ ಅಥವಾ ಕೋಮು ಗಲಭೆ ಮಾಡಲಿ ಅಥವಾ ಹತ್ಯೆ ಮಾಡಲಿ, ಡಕಾಯಿತಿ ಮಾಡಲಿ, ಅವನು ಅಪರಾಧಿ. ಆ ಅಪರಾಧಿ ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮದವನಿರಲಿ, ಯಾವುದೇ ಪಂಗಡದವನಿರಲಿ, ಅದಕ್ಕೆ ಪ್ರಾಮುಖ್ಯತೆ ಇಲ್ಲ. ಅಪರಾಧಿ ಅಂತೇಳಿ ಅವನಿಗೆ ಹೆಸರು, ಅವನು ಅಪರಾಧಿ. ಅಲ್ಲಿ ಅವನು ಮುಸಲ್ಮಾನ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಹಿಂದೂ ಇರ್ಬೋದು, ಅಥವಾ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡತಕ್ಕಂಥ ಜನರಿರ್ಬೋದು, ಅದನ್ನು ನಾವು ಅಪರಾಧಿ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಬಣ್ಣ ಇಲ್ಲ, ಜಾತಿ ಇಲ್ಲ, ಭೇದ ಇಲ್ಲ. ಬಹುಶಃ ಇವತ್ತು ಕೇವಲ ಪಾಕಿಸ್ತಾನ ಅಥವಾ ಮುಸಲ್ಮಾನರು ಎರಡನ್ನೇ ಇಟ್ಟುಕೊಂಡು ಕೆಲವರು ರಾಜಕೀಯ ಮಾಡೋದನ್ನ ಕಾಣ್ತಾ ಇದ್ದೇವೆ. ಯಾಕೆ ಪ್ರವೀಣ್ ಚೌಗಲೆ ಅವರು 3 ಜನ ಹೇರಾವಸ್ಟರ್, ಐನಾಸ್ ಮತ್ತು ಅವರ ಕುಟುಂಬಸ್ಥ 4 ಮಂದಿಯನ್ನ ಹತ್ಯೆ ಮಾಡಿದಾಗ ಒಬ್ಬರೇ ಒಬ್ಬ ಇವತ್ತೇನು ನೇಹಾ ಅವರ ಪ್ರಕರಣದಲ್ಲಿ ಬಹಳ ಮುಂಚೂಣಿಯಲ್ಲಿ ಟೀಕೆಗಳನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರೇ ಒಬ್ಬರು ಅವರ ಮನೆಗೆ ಭೇಟಿ ಕೊಡಲಿಲ್ಲ. ಯಾಕೆ? ಅವರು ಭಾರತೀಯ ಪ್ರಜೆ ಅಲ್ವಾ? ಏನು ಅವರೊಂದು ಈ ಊರಿನ ಪ್ರಜೆ ಅಲ್ವಾ? ಪ್ರವೀಣ್ ಚೌಗಲೆ ಅವರು ಮಾಡಿರ್ತಕ್ಕಂಥ ಪ್ರಕರಣ ಅದನ್ನು ಇದಕ್ಕೆ ತಳಕು ತರತಕ್ಕಂಥದ್ದಲ್ಲ. ಬಹುಶಃ ಎಲ್ಲ ಪ್ರಕರಣಗಳನ್ನ ಕೂಡ ನಾವು ನೋಡಬೇಕಾಗಿದೆ. ಇವತ್ತು ನಾನು ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ ಅಂಜುಮಾನ್ ಸಂಸ್ಥೆಯವರನ್ನ ಅಭಿನಂದಿಸ್ತಾ ಇದ್ದೇನೆ. ಅವರು 2 ಜಿಲ್ಲೆಯ ವಕೀಲರುಗಳನ್ನ ಸಭೆ ಕರೆಸಿ ಏನು ಈ ಫಯಾಜ್ ಅಂತ ಹೇಳ್ತಕ್ಕಂಥ ಹುಡುಗ ಮಾಡಿರ್ತಕ್ಕಂಥ ಹತ್ಯೆಯನ್ನು ಖಂಡಿಸಿ ಅವರ ಮನೆಗೆ ಭೇಟಿ ಕೊಟ್ಟು ಯಾವ ನ್ಯಾಯವಾದಿಗಳು ಕೂಡ ಅವನ ಪರವಾಗಿ ವಕಾಲತ್ತು ಹಾಕಬಾರ್ದು ಅಂತೇಳಿ ನಿರ್ಣಯ ಮಾಡಿದ್ದಾರೆ. ನಂಬರ್ 1. ನಂಬರ್ 2, ಅಂಜುಮಾನ್ ಶಿಕ್ಷಣ ಸಂಸ್ಥೆಯ ಒಂದು ಕೊಠಡಿಗೆ ನೇಹಾ ಹಿರೇಮಠ ಅವರ ಹೆಸರನ್ನು ಇಟ್ಟು ಅವರಿಗೆ ನೈಜವಾಗಿ ಸ್ಪಂದನೆ ಮಾಡತಕ್ಕಂಥ, ಅವರ ದುಃಖದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಸ್ಮಾಯಿಲ್ ತಮಟಗರ್ ಅಂತೇಳಿ ಅಂಜುಮಾನ್ನ ಅಧ್ಯಕ್ಷರು ಮತ್ತು KPCCಯ ಪ್ರಧಾನ ಕಾರ್ಯದರ್ಶಿ, ಜೊತೆಯಲ್ಲಿ AM ಇಂಡಸ್ಟ್ರಿಗೇರಿ ಮಾಜಿ ಸಚಿವರು ಮತ್ತು ಎಲ್ಲ ತಂಡದವರು ಹೋಗಿ ಅವರ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಮಗಳ ಹತ್ಯೆಯಲ್ಲಿ ನಾವು ಕೂಡ ಇವತ್ತು ಭಾಗಿದಾರಾಗಿದ್ದೇವೆ, ಅದಕ್ಕೆ ಸಂತಾಪವನ್ನು ವ್ಯಕ್ತಪಡಿಸ್ತೇವೆ ಅಂತ ಹೇಳಿದ್ರು. ಅದರ ಜೊತೆಯಲ್ಲಿ ಇವತ್ತು ಇಡೀ ದಿವಸ ಮಧ್ಯಾಹ್ನದವರೆಗೆ ಅಲ್ಲಿ ಬಂಧನ ಆಚರಿಸಲಾಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ. ಇದು ನೈಜವಾದಂಥ ಭಾರತೀಯತೆ ಅಥವಾ ನಮ್ಮ ನೈಜ ಹಿಂದುತ್ವ ಅಂತ ಹೇಳತಕ್ಕಂಥದ್ದನ್ನು ಇದರಲ್ಲಿ ತೋರಿಸ್ತದೆ. ಮತ್ತು ಭಾರತೀಯರಾದಂಥ ಪ್ರತಿಯೊಬ್ಬರಿಗೆ ಕಷ್ಟ ಆದಾಗ ಅಥವಾ ನೋವಾದಾಗ ಆ ನೋವಿನಲ್ಲಿ ನಾವು ಸೇರಿಕೊಳ್ಳುವುದು ನಿಜವಾದ ಮಾನವೀಯ ಗುಣ. ಆ ಗುಣವನ್ನು ಇವತ್ತು ಅಲ್ಲಿ ಅಂಜುಮಾನ್ ಸಂಸ್ಥೆಯವರು, ನಮ್ಮ ಇಸ್ಮಾಯಿಲ್ ತಮಟಗರ್ ಅವರು, ಇಂಡಸ್ಟ್ರಿಗೇರಿ ಅವರ ನೇತೃತ್ವದಲ್ಲಾಗಿದೆ. ಅವರ ಎಂಟೈರ್ ತಂಡವನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ನಾವು ತುರ್ಕು ಹಾಕ್ಬೋದು. ಇವತ್ತು ABVP ಒಬ್ಬ ಕಾರ್ಯಕರ್ತ ನಮ್ಮ ಸುಳ್ಯದಲ್ಲೇ ಒಬ್ಬರನ್ನ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು ಯಾವ ಮುಖ ಮಾಡಿದಂಥ ತಪ್ಪನ್ನ ಮಾತ್ರ ಬೆಳಕಿಗೆ ತರ್ತಕ್ಕಂಥ ಪ್ರಯತ್ನ ಯಾಕೆ ಮಾಡ್ತಾರೆ? ಇದು ನನ್ನ ಪ್ರಶ್ನೆ. ಇವತ್ತು ಅವಳು ನಮ್ಮ ದೇಶದ ಪ್ರಜೆ, ಇವರು ನಮ್ಮ ದೇಶದ ಪ್ರಜೆ, ಐನಾಸು ಕೂಡ ನಮ್ಮ ದೇಶದ ಪ್ರಜೆ, ನಮ್ಮೊಬ್ಬರು ಸಹೋದರಿ, ಎಲ್ಲರೂ ನಮ್ಮ ಸಹೋದರಿಯರು. ಯಾವುದೇ ಸಹೋದರಿಗೆ ತೊಂದರೆ ಆದಾಗ ಅದನ್ನ ಸ್ಪಷ್ಟ ಮಾತುಗಳಿಂದ ಖಂಡಿಸ್ತಕ್ಕಂಥ ಕೆಲಸ ನಮ್ಮಲ್ಲಿ ಆಗಬೇಕು. ಐನಾಸನ್ನು ಕೊಂದಾಗ ನಮ್ಮ ಇವರು ಶೋಭಾ ಕರಂದ್ಲಾಜೆ ಅವರು ಎಲ್ಲಿದ್ರು, ಬಾಕಿ ಇದ್ದಂಥ ಆ ಪಕ್ಷದ ನಾಯಕರು ಎಲ್ಲಿ ಹೋದರು?
ಇವತ್ತು ಒಂದೇ ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ವಿಶೇಷವಾಗಿ ಎಲ್ಲ ಮನೆ ಮನೆಗೆ ಮುಟ್ಟಿ ಜನರು ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತಕ್ಕಂಥ ಹಂತಕ್ಕೆ ಬಂದಾಗ ಬೇರೆ ಯಾವುದೇ ಒಂದು ಕೆಲಸ ಇಲ್ಲ ಅವರಿಗೆ. ಪಾಕಿಸ್ತಾನ ಜಿಂದಾಬಾದ್ ಹೋಗಿದ್ದವರು, ಸಿಂದಗಿಯಲ್ಲಿ ಯಾರು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಹೋಗಿದ್ದವರು, ಮಂಡ್ಯದಲ್ಲಿ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಹೋಗಿದ್ದವರು ಯಾರು? ಅದನ್ನೇ ಅವರು ಪ್ರಶ್ನಿಸ್ತಾ ಇಲ್ಲ. ಕೆಲವು ಮತೀಯ ಮಂದಗಾಮಿ ಮುಸಲ್ಮಾನರು ಅಥವಾ ಉಗ್ರವಾದಿ ಮುಸಲ್ಮಾನರು ಘೋಷಣೆಗೆ ಹೋಗಿದ್ದನ್ನ ಮಾತ್ರ ಇವರು ತೋರಿಸ್ತಾರೆ. ಇವರು ತೂಗಿದ್ದನ್ನ ಕೂಡ ಹೇಳ್ಬೇಕಲ್ಲ, ಎರಡನ್ನ ಹೇಳ್ಬೇಕು. ಇದು ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ರು, ಅವ್ರನ್ನ ಹಿಡಿದ್ರು. ಯಾರು ಅವರು? ಯಾವ ಪಕ್ಷದ ಕಾರ್ಯಕರ್ತರು? ಮುಸಲ್ಮಾನರಲ್ಲವರು. ಮಂಡ್ಯದಲ್ಲಿ ಒಬ್ಬ ಬಿಜೆಪಿ ನಾಯಕ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಎಲ್ಲ ವೈರಲ್ ಆಗಿದೆ, ಅವರ ಮೇಲೆ ಕೇಸು ಕೂಡ ದಾಖಲಾಗಿದೆ. ಇವತ್ತು ಅದು ಹಿಂದೂ ಆಗಲಿ ನಾವೆಲ್ಲ ಭಾರತೀಯ ಪ್ರಜೆಗಳು, ಅವರನ್ನ ರಕ್ಷಣೆ ಮಾಡತಕ್ಕಂಥದ್ದು ಇಲ್ಲ. ನಮಗೆ ನೈಜ ಭಾರತೀಯರು ನಾವೆಲ್ಲ ಒಂದು. ಇಂಥ ಘಟನೆ ಆದಾಗ ನಾವು ಖಂಡಿಸ್ತಕ್ಕಂಥದ್ದು. ಮತ್ತೆ ಯಾರು ಕೂಡ ಇದನ್ನ ರಾಜಕೀಯವಾಗಿ ಅಥವಾ ಧಾರ್ಮಿಕವಾಗಿ ಬಳಸಬಾರ್ದು. ಇದನ್ನ ಅವರ ಆರೋಪಿಸೋದ್ರಲ್ಲಿ ಮತ್ತು ಅವರಿಗೆ ಗಲ್ಲು ಶಿಕ್ಷೆ ಆಗ್ತಕ್ಕಂಥದ್ದು ಅಥವಾ ಎನ್ಕೌಂಟರ್ ಮಾಡೋದಕ್ಕೂ ಕೂಡ ನಮ್ಮ ಸಹಮತ ಇದೆ ಇಂಥ ಪ್ರಕರಣಗಳಿಗೆ. ಇವತ್ತು ಹತ್ಯೆಯಾದಾಗ ಎನ್ಕೌಂಟರ್ ಮಾಡಬಹುದು ಅಥವಾ ಬೇರೆ ಬೇರೆ ಇದರಲ್ಲಿ ಅದಕ್ಕೆ ಕಾನೂನನ್ನ ಸೂಕ್ತ ರೀತಿಯಲ್ಲಿ ತಿದ್ದುಪಡಿ ತಂದು ಕಠಿಣ ಶಿಕ್ಷೆ ಆಗ್ತಕ್ಕಂಥ ಕೆಲಸ. ಇಲ್ಲಿ ಏನಾಗಿದೆ ಅಂದ್ರೆ 100 ರೂಪಾಯಿಯನ್ನ ನಾವು ತೆರಿಗೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು 13 ರೂಪಾಯಿ ರಿಟರ್ನ್ ಬರ್ತಕ್ಕಂಥ ಆ ಒಂದು ಸನ್ನಿವೇಶದಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಆಂದೋಲನ ಮಾಡುವ ಈ ಸಂದರ್ಭದಲ್ಲಿ ಚೆಂಬನ್ನ ಹಿಡಿದು ಕಳೆದ 2-3 ದಿವಸಗಳಿಂದ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಪ್ರಚಾರದಲ್ಲಿ ಬಿಜೆಪಿಯವರು ಮತ್ತು ಸಂಘ ಪರಿವಾರದವರು ಕಳೆ ಹೊಂದಿದ್ದಾರೆ. ಚುನಾವಣೆಯಲ್ಲಿ ಸೋಲ್ತಾರೆ ಅಂತ ಹೇಳ್ತಕ್ಕಂಥ ಒಂದು ಭೀತಿ ಅವರಿಗೆ ಬಂದಿದೆ. ಏನು ಇವತ್ತು ನಮ್ಮ ಗ್ಯಾರಂಟಿಯ ಅಲೆ ಬಿರುಗಾಳಿಯಿಂದ ಬೀಸ್ತಾ ಇದೆ. ಆ ಬಿರುಗಾಳಿಯನ್ನು ತಡಿಲಿಕ್ಕೆ ಧರ್ಮವನ್ನು ತರ್ತಾರೆ, ಅಲ್ಲಿ ಜಾತಿಯನ್ನು ತರ್ತಾರೆ, ಅಥವಾ ಇಂತಹ ಕೊಲೆ ಪ್ರಕರಣಗಳನ್ನ ಈ ಕಡೆಗೆ ಟ್ವಿಸ್ಟ್ ಮಾಡಿ ಅದನ್ನ ಇಂಥವ್ರು ಮಾಡಿದ್ದಾರೆ, ಇವರು ಇದ್ದರೆ ಇಲ್ಲಿ ಯಾವುದೇ ಒಂದು ರಕ್ಷಣೆ ಇಲ್ಲ ಅಂತೇಳಿ. ಬಿಜೆಪಿ ಸರ್ಕಾರ ಇದ್ದಾಗ ಒಬ್ಬರು ದೊಡ್ಡ ನಾಯಕರನ್ನ ಕೊಂದಿದ್ದಾರಲ್ಲ, ನಮ್ಮ ಅಶೋಕ್ ಅವರು ಅವತ್ತು ಗೃಹ ಸಚಿವರಿದ್ದರು. ಭಾರತೀಯ ಜನತಾ ಪಕ್ಷದ ದೊಡ್ಡ ನಾಯಕರನ್ನ ಬೆಂಗಳೂರಿನಲ್ಲಿ ಹತ್ಯೆ ಮಾಡಿ ಇನ್ನೂ ಕೂಡ ಆರೋಪಿಗಳನ್ನ ಹಿಡಿಲಿಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ? ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಗಿರ್ತಕ್ಕಂಥದ್ದಲ್ಲಿ ತೀರ್ಥಹಳ್ಳಿ ಒಬ್ಬ ಬಿಜೆಪಿಯ ಕಾರ್ಯಕರ್ತರನ್ನ ಯಾಕೆ ಎನ್ಕ್ವೈರಿ ಮಾಡಿದ್ರು? ಅದರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು? ಅದೆಲ್ಲ ಹೊರಗೆ ಬರಲಿ. ಇವತ್ತು ಕೆಲವು ಕಡೆ ಕೆಲವು ಅಪರಾಧಿಗಳನ್ನ ಮುಂದೆ ಇಟ್ಟುಕೊಂಡು ಅದರ ಬೇಡ ಬೇಯಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇಂಥ ಯಾವುದೇ ಪ್ರಕರಣ ಆದರೂ ಕೂಡ ಯಾರು ಕೂಡ ಅಲ್ಲಿ ಜಾತಿ ಧರ್ಮ ನೋಡಬೇಡಿ. ನಾವು ಪ್ರಥಮವಾಗಿ ಅವನು ಆರೋಪಿಗೆ ಕಠಿಣ ಶಿಕ್ಷೆ ಆಗತಕ್ಕಂಥದ್ದು, ಅದನ್ನ ಧರ್ಮದ ಮೇಲೆ ತಂದು ಅಥವಾ ಇನ್ನೊಂದು ದೇಶದ ಮೇಲೆ ತಂದು ಅದನ್ನ ಹೀಯಾಳಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡಬಾರ್ದು. ಇದು ನಮ್ಮ